ಮಹಾರಾಷ್ಟ್ರದ ಸಾಂಗ್ಲಿಯ ಮೈಶಾಳ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಕಾಗವಾಡ ತಾಲೂಕಿನ ಗಡಿಯಲ್ಲಿರುವಂತಹ ಮೈಶಾಳ ಗ್ರಾಮದಲ್ಲಿ ಆಗಿರುವಂತಹ ಡೀಟೇಲ್ಸ್ ಇದು. ಬಸ್ನಲ್ಲಿದ್ದಂತಹ 40 ಜನರ ಪೈಕಿ 25 ಜನರಿಗೆ ಗಾಯಗಳಾಗಿದೆ. ಬಸ್ಸಲ್ಲಿ ಸಿಲುಕಿದ್ದವರನ್ನ ಸ್ಥಳೀಯರು ಹೊರ ತೆಗೆದಿದ್ದಾರೆ. ಕಂದಕಕ್ಕೆ ಬಸ್ ಉರುಳಿ ಬಿದ್ದು ಈ ಅವಘಡ ಸಂಭವಿಸಿಬಿಟ್ಟಿದೆ. ಮಹಾರಾಷ್ಟ್ರದ ಮೀರಜ್ನಿಂದ ವಿಜಯಪುರಕ್ಕೆ ಬಸ್ ಬರ್ತಾ ಇತ್ತು ಅನ್ನೋದ್ರ ಡೀಟೇಲ್ಸ್. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸೊ ಇದೇ ಬಸ್ಸು ಪಲ್ಟಿ ಆಗಿರೋದು. ಪಲ್ಟಿಯಾದ ರಭಸಕ್ಕೆ ಆಲ್ಮೋಸ್ಟ್ ಬಸ್ ಒಳಗೆ 25 ಜನ ಇದ್ರು. ಅವರೆಲ್ಲರೂ ಕೂಡ ಗಾಯಗೊಂಡ್ರು. ಕೂಡಲೇ ಎಚ್ಚೆತ್ತಂತಹ ಸ್ಥಳೀಯರು ಎಲ್ಲರೂ ಕೂಡ ಯಾರ್ಯಾರು ಬಸ್ ಒಳಗಿದ್ರು ಅವ್ರನ್ನೆಲ್ಲ ಕೂಡ ಆಚೆ ಕರ್ಕೊಂಡು ಬರುವಂತಹ ಪ್ರಯತ್ನದಲ್ಲಿ ಇದ್ರು. ಅದರಲ್ಲೊಂದು 25 ಜನ ಇಂಜರ್ಡ್ ಇದ್ರು ಅನ್ನೋದ್ರ ಡೀಟೇಲ್ಸ್ ಕೂಡ ಇದೆ. ಯಾಕಾಗಿ ಬಸ್ ಕಂದಕಕ್ಕೆ ಉರುಳಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ನಮಗೆ. ರಸ್ತೆ ಏನಾದರೂ ನ್ಯಾರೋ ಇದ್ದು ಚಾಲಕ ಏನಾದರೂ ಓವರ್ ಸ್ಪೀಡ್ನಲ್ಲಿ ಇದ್ದಾಗಲೂ ಇಂಥ ಘಟನೆಗಳಾಗುತ್ತೆ, ಬ್ಯಾಲೆನ್ಸ್ ತಪ್ಪಿ. ಆ ಥರದ್ದು ಆಯ್ತಾ, ಓವರ್ ಸ್ಪೀಡು ಓವರ್ಟೇಕು ಆ ಥರದ್ದು ಏನಾದರೂ ಆಯ್ತಾ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. 25 ಜನ ಇಂಜರ್ಡ್ ಇದ್ದಾರೆ. ಇತ್ತೀಚೆಗಂತೂ ಮೇಲಿಂದ ಮೇಲೆ ಇಂಥ ಘಟನೆಗಳು ಕೆಎಸ್ಆರ್ಟಿಸಿ ಬಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು ದುರ್ದೈವ.